ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ. ಓಕೆ, ನಾವು ವಾಕ್ಯದ ಭಾಗಕ್ಕೆ ಹೋಗುವ ಮುಂಚೆ ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೈಸ್ ಗಾಡ್. ಬನ್ನಿ ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ತಂದೆಯನ್ನು ನಾವು ಆರಾಧಿಸುವ. ನಮ್ಮ ಜೊತೆಗಾರನು, ನಮ್ಮನ್ನು ಯಾವಾಗಲೂ ಸಂತೈಸುವ ಆತನೇ ಆಗಿದ್ದಾನೆ. ಬನ್ನಿ, ಮುಂಜಾನೆ ವೇಳೆಯಲ್ಲಿ ನಾವು ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಜೀಸಸ್. ಜೊತೆಗಾರನೇ, ನನ್ನ ಜೊತೆಗಾರನೇ, ಸಂತೈಸುವ ಕರ್ತನೇ. ಜೊತೆಗಾರನೇ, ನನ್ನ ಜೊತೆಗಾರನೇ, ಸಂತೈಸುವ ಕರ್ತನೇ. ನಮ್ಮನ್ನು ಬಲಪಡಿಸಿ ನಡೆಸಿದಾತನು, ಇನ್ನು ಮುಂದೆ ನಡೆಸುವಾತನು ನೀನೇ ಆಗಿದ್ದಿ ತಂದೆ. ವಿ ವರ್ಷಿಪ್ ಯು ಜೀಸಸ್. ಬಲಪಡಿಸಿದೆ, ನನ್ನ ನಡೆಸಿರುವೆ, ನಿನ್ನಲ್ಲೇ ಜಯ ಹೊಂದಿದೆ. ಬಲಪಡಿಸಿದೆ, ನನ್ನ ನಡೆಸಿರುವೆ, ನಿನ್ನಲ್ಲೇ ಜಯ ಹೊಂದಿದೆ. ಹಾಲೆಲೂಯಾ, ಆರಾಧನೆ. ಹಾಲೆಲೂಯಾ, ಆರಾಧನೆ ಯೇಸುವೇ. ಆರಾಧನೆ, ಹಾಲೆಲೂಯಾ, ಆರಾಧನೆ ಯೇಸುವೇ. ನನ್ನಲ್ಲೇ ನೀನು ನೆಲೆಗೊಂಡಿರುವೆ, ನಿನ್ನಲ್ಲೇ ಇದ್ದು ನಾ ನಡೆಯುವೆ. ನನ್ನಲ್ಲೇ ನೀನು ನೆಲೆಗೊಂಡಿರುವೆ, ನಿನ್ನಲ್ಲೇ ಇದ್ದು ನಾ ನಡೆಯುವೆ. ಹಾಲೆಲೂಯಾ, ಆರಾಧನೆ. ಹಾಲೆಲೂಯಾ, ಆರಾಧನೆ ಯೇಸುವೇ. ಹಾಲೆಲೂಯಾ, ಆರಾಧನೆ. ಹಾಲೆಲೂಯಾ, ಆರಾಧನೆ ಯೇಸುವೇ. ಜೊತೆಗಾರನೇ, ನನ್ನ ಜೊತೆಗಾರನೇ, ಸಂತೈಸುವ ಕರ್ತನೇ. ಜೊತೆಗಾರನೇ, ನನ್ನ ಜೊತೆಗಾರನೇ, ಸಂತೈಸುವ ಕರ್ತನೇ. ಸಂತೈಸುವ ಕರ್ತನೇ, ಸಂತೈಸುವ ಕರ್ತನೇ.
ಓಕೆ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 26ನೇ ಅಧ್ಯಾಯ 41ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 26 and 41 ವರ್ಸ್. ಈ ವಚನವನ್ನು ಇವತ್ತು ನಾವು ಈ ವಚನವನ್ನು ಓದಿ ನಾವು ಧ್ಯಾನ ಮಾಡುವ, ನಮ್ಮ ಜೀವಿತಕ್ಕೆ ನಾವು ಅದನ್ನು ಅಳವಡಿಸುವ. ಓಕೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಇಲ್ಲಿ ಯೇಸು ಸ್ವಾಮಿ ತನ್ನ ಕೊನೆಯ ದಿನದಲ್ಲಿ ಆ ಗೆತ್ಸೆಮನೆ ತೋಟದಲ್ಲಿ ತನ್ನ ಶಿಷ್ಯರೊಂದಿಗೆ ಆತನು ಪ್ರಾರ್ಥನೆ ಮಾಡುತ್ತಾನೆ. ಓಕೆ, ಆತನು ಪ್ರಾರ್ಥನೆ ಮಾಡುವಾಗ ಬೆವರಿನೊಟ್ಟಿಗೆ ರಕ್ತ ಬರುತ್ತದೆ. ಆತನು ಪ್ರಾರ್ಥನೆ ಮಾಡುವಾಗ ತನ್ನ ಶಿಷ್ಯರಿಗೆ ರಿಕ್ವೆಸ್ಟ್ ಮಾಡ್ತಾನೆ, ಒಂದು ಗಳಿಗೆ ಅದು ಎಚ್ಚರವಾಗಿದೆ, ನನ್ನೊಟ್ಟಿಗೆ ಪ್ರಾರ್ಥಿಸಲಾರ ಅಂತ. ಓಕೆ, ಆತನ ಶಿಷ್ಯರು ಮಲಗಿದ್ದು ನೋಡ್ತಾನೆ. ಪುನಃ ಆತನು ಎಬ್ಬಿಸ್ತಾನೆ. ಪುನಃ ಯೇಸು ಹೇಳ್ತಾನೆ, ಶೋಧನೆಗೆ ಒಳಗಾಗದಂತೆ, ಓಕೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ, ಸ್ಪಿರಿಟ್ ಇಸ್ ವಿಲ್ಲಿಂಗ್, ಬಟ್ ಶರೀರಕ್ಕೆ ಬಲ ಸಾಕಾಗುವುದಿಲ್ಲ. ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲಿಕ್ಕೆ ಹೇಳ್ತಾನೆ. ಯಾಕಂತ ಹೇಳಿದ್ರೆ, ನಂಬರ್ 1 ರೀಸನ್ ನಾವು ಪ್ರಾರ್ಥನೆ ಮಾಡುವಂಥದ್ದು ಶೋಧನೆಗೆ ಒಳಗಾಗದಂತೆ. ಯಾವ ವ್ಯಕ್ತಿ ಕರ್ತನೊಂದಿಗೆ ವೈಯಕ್ತಿಕವಾಗಿ ಸಮಯವನ್ನು ಕಳೆಯುವುದಿಲ್ಲ, ವೈಯಕ್ತಿಕವಾಗಿ ಆತನು ಪ್ರಾರ್ಥನೆ ಮಾಡೋದಿಲ್ಲ, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಂಥ ತೀರ್ಮಾನ ಅವನು ಮಾಡೋದಿಲ್ಲ, ಈಸ್ ಇನ್ ಟ್ರಬಲ್. ಅದು ಎನಿ ಟೈಮ್ ಶೋಧನೆಗೆ ಒಳಗಾಗ್ಬೋದು. ಶೋಧನೆಗಳು ಬಂದೇ ಬರ್ತವೆ. ಯಾಕೆ? ನಾವು ಶರೀರ ಎಂಬ ಮನೆಯಲ್ಲಿ ನಾವಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಮನಸ್ಸು ಸಿದ್ಧವಾಗಿದೆ. ಇಂಗ್ಲೀಷ್ನಲ್ಲಿ ಸ್ಪಿರಿಟ್ ಇಸ್ ವಿಲ್ಲಿಂಗ್, ಅಂದರೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಿದೆ. ಪ್ರಾರ್ಥನೆ ಮಾಡುವಾಗ ನಿಮಗೆ ನಿದ್ರೆ ಬರ್ತದೆ, ಮಾಡೋದು ಬೇಡ ಅಂತ ಆಗ್ತದೆ, ಮಲಗು ಅಂತ ಆಗ್ತದೆ. ನಿಮ್ಮ ಶರೀರ ಅಷ್ಟು ಈಸಿಯಾಗಿ ನಿಮ್ಮೊಟ್ಟಿಗೆ ಕೋಪರೇಟ್ ಮಾಡೋದಿಲ್ಲ, ಶರೀರ ನಿಮ್ಮೊಟ್ಟಿಗೆ ಅಷ್ಟೊಂದು ಎಗ್ರಿ ಆಗೋದಿಲ್ಲ. ಬಟ್ ಪ್ರಾರ್ಥನೆ ಮಾಡುವಂಥ ತೀರ್ಮಾನ ಆ್ಯಂಡ್ ಪ್ಲ್ಯಾನ್ ಅದು ನಿಮ್ಮದಾಗಿದೆ. ಯು ಮಸ್ಟ್ ಡಿಸೈಡ್ ಟು ಪ್ರೇ. ಯು ಮಸ್ಟ್ ಡಿಸಿಪ್ಲಿನ್ ಯುವರ್ ಲೈಫ್ ಇನ್ ಪ್ರೇಯರ್. ಓಕೆ, ಸಮಯ ಸಿಕ್ಕಿದಾಗ ನಾನು ಪ್ರಾರ್ಥನೆ ಮಾಡ್ತೇನೆ. ನಿಮಗೆ ಸಮಯ ಸಿಗುವುದಿಲ್ಲ. ಸೈತಾನನು ನಿಮಗೆ ಅನೇಕ ಪರಿಸ್ಥಿತಿಗಳನ್ನು ತಂದು ಹಾಕ್ತಾನೆ ನೀವು ಪ್ರಾರ್ಥನೆ ಮಾಡದಂತೆ. ನೀವು ಪ್ರಾರ್ಥನೆ ಮಾಡುವುದಿಲ್ಲ ಅಂತ ಹೇಳಿದರೆ, ಶೋಧನೆಯ ಸಂದರ್ಭದಲ್ಲಿ ನಿಮಗೆ ಶೋಧನೆಗಳನ್ನು ಎದುರಿಸಿ ನಿಲ್ಲಲಾಗುವುದಿಲ್ಲ, ಟೆಂಪ್ಟೇಷನ್ಗಳನ್ನು ನೀವು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಶೋಧನೆಗೆ ಒಳಗಾಗೋದು, ಶೋಧನೆ ಬರುವುದು ಪಾಪ ಅಲ್ಲ, ಬಟ್ ಶೋಧನೆಗೆ ಒಳಗಾಗಿ ಆ್ಯಕ್ಟ್ ಮಾಡೋದೇ ಅದು ಪಾಪ. ಓಕೆ, ಬೈಬಲ್ ಹೇಳುತ್ತೆ, ಯೇಸು ಕ್ರಿಸ್ತ ನಮ್ಮ ಹಾಗೆ ಎಲ್ಲ ವಿಷಯದಲ್ಲಿ ಶೋಧನೆಗೆ ಒಳಗಾದನು. ಬಟ್ ಬೈಬಲ್ ಹೇಳುತ್ತೆ, ಪಾಪ ಮಾತ್ರ ಮಾಡಲಿಲ್ಲ ಅಂತ ಹೇಳ್ತದೆ. 4ನೇ ಅಧ್ಯಾಯ 15ನೇ ವಚನ, 4 ಚಾಪ್ಟರ್ 15 ವರ್ಸ್. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಶೋಧನೆ ಬರುವಂಥದ್ದು ಅದು ಪಾಪ ಅಲ್ಲ, ಬಟ್ ಶೋಧನೆಗೆ ಒಳಗಾಗಿ ಅದಕ್ಕೆ ಅದನ್ನು ಆ್ಯಕ್ಟ್ ಮಾಡುವಂಥದ್ದೇ ಪಾಪ. ಶೋಧನೆ ಎಲ್ಲರಿಗೂ ಬರುತ್ತೆ. ಯೇಸು ಕೂಡ ಶೋಧನೆ ಬಂದಿದೆ. ಬೈಬಲ್ ಹೇಳ್ತದೆ, ಯೇಸುಗೆ ಹೇಗೆ ಶೋಧನೆ ಬಂದೆ ಅಂತೆ. ಪುನಃ ನಾನು ಓದ್ತೇನೆ. ಯಾಕಂದರೆ ನಮಗಿರುವ ಮಹಾಯಾಜಕನು, ಅಂದರೆ ಯೇಸು, ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ, ಸ್ಪಿರಿಚುವಲಿ, ಮೆಂಟಲಿ, ಫಿಸಿಕಲಿ, ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆ ಗುರಿಯಾದನು. ಇವತ್ತು ಯಾವುದೆಲ್ಲ ಶೋಧನೆಗಳು ನಿಮಗೆ ಬರುತ್ತಾ ಇದೆಯೋ ಅದು ಯೇಸುಗೆ ಬಂದಿದೆ. ಯಾಕಂದರೆ ಯೇಸು ಕ್ರಿಸ್ತನು 100% ಆತನು ಮನುಷ್ಯನಾಗಿದ್ದನು. ಆತನು ನಮ್ಮ ವಿಷಯದಲ್ಲಿ ಅನುತಾಪವಿಲ್ಲದವನಲ್ಲ. ಆತನಿಗೆ ಗೊತ್ತಿಲ್ಲ ಅಂತಲ್ಲ ನಿಮ್ಮ ವೀಕ್ನೆಸ್ಗಳು ಏನು, ನಿಮ್ಮ ಏನು ಆಗ್ತಾ ಇದೆ, ನಿಮಗೆ ಏನು ಹೋರಾಟ ಆಗ್ತಾ ಇದೆ, ನೀವು ಎವ್ರಿಥಿಂಗ್ ಆತನು ಎಲ್ಲವೂ ಗೊತ್ತು. ಯಾಕಂತ ಹೇಳಿದರೆ ಆತನು 100% ಮನುಷ್ಯನಾಗಿದ್ದ.
ಮನುಷ್ಯ ಎಂಬವನಿಗೆ ಯಾವುದೆಲ್ಲ ಶೋಧನೆ ಬರ್ತದೆ, ಎಲ್ಲ ಶೋಧನೆ ಸರ್ವ ವಿಷಯಗಳಲ್ಲಿ ಯೇಸುವಿಗೆ ಬಂದಿದೆ. ಪಾಪ ಮಾತ್ರ ಮಾಡಲಿಲ್ಲ. ಶೋಧನೆಗಳು ಬರುವುದು ಪಾಪ ಅಲ್ಲ. ಶೋಧನೆ ಬರುತ್ತದೆ. ಈ ಶರೀರದಲ್ಲಿರುವಾಗ ನಿನಗೆ ಶೋಧನೆ ಬೇಡ ಅಂತ ಹೇಳಿದರೆ ನೀನು ಲೋಕವನ್ನು ಬಿಟ್ಟು ಹೋಗಬೇಕು. ದೇವರೇ, ನನಗೆ ಯಾವುದು ಶೋಧನೆಗಳು ಬರಬಾರದು ಅಂತ ಹೇಳಿದರೆ ಲೋಕವನ್ನು ಬಿಟ್ಟು ಹೋಗಬೇಕು. ಬಟ್ ಲೋಕದಲ್ಲಿರುವಾಗ ಪ್ರತಿಯೊಬ್ಬರಿಗೆ ಶೋಧನೆ ಇದೆ. ಇಲ್ಲಿ ಯೇಸು ಸ್ವಾಮಿ ಸರ್ವ ವಿಷಯದಲ್ಲಿ ಶೋಧನೆಗೆ ಗುರಿಯಾದನು, ಪಾಪ ಮಾಡಲಿಲ್ಲ. ಓಕೆ, ಯೇಸು ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಾಗಲಿಲ್ಲ, ಬಟ್ ಆತನು ಪ್ರಾರ್ಥನೆ ಮಾಡಿದ. ಯಾಕಂದರೆ ಶರೀರ ಅಷ್ಟು ಈಸಿಯಾಗಿ ಬಿಡಲಿಲ್ಲ. ಯೇಸು ಸ್ವಾಮಿ ಕೂಡ ಟಯರ್ಡ್ ಆಯಿತು. ಓಕೆ, ಶಿಷ್ಯರೆಲ್ಲರೂ ಊಟಕ್ಕೆ ತರಲಿಕ್ಕೆ ಹೋಗುವಾಗ ಈತನು ಬಾವಿಕಟ್ಟೆಯಲ್ಲಿ ಕೂತ್ಕೊಂಡ ಸೈಡಲ್ಲಿ. ಯಾಕೆಂದರೆ ಟಯರ್ಡ್ ಆಯಿತು. ನಾವು ನೋಡ್ತೇವೆ, ಯಾಕೆಂದರೆ ಅವನು ಶರೀರದಲ್ಲಿದ್ದ. ಬಟ್ ಯೇಸು ಸ್ವಾಮಿ ತನ್ನ ಪ್ರಾರ್ಥನೆ ಜೀವಿತವನ್ನು ಆತನು ಮೇಂಟೈನ್ ಮಾಡಿದ. ಪ್ರೈಸ್ ಗಾಡ್. ಕೆಲವೊಮ್ಮೆ ನಾವು ದೇವರ ಸ್ವಾಮಿ ಒಟ್ಟಿಗೆ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡದಿದ್ದರೆ ನಮ್ಮ ಇನ್ನರ್ ಮ್ಯಾನ್, ನಮ್ಮ ಒಳಗಿನ ಮನುಷ್ಯ ಆತನು ವೀಕ್ ಆಗ್ತಾನೆ. ಆಗ ನಮ್ಮ ಶರೀರವನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಬಲ ಇರೋದಿಲ್ಲ. ಶರೀರದ ಇಚ್ಛೆಗಳು, ಶರೀರದ ಸಂಗತಿಗಳು ನಮ್ಮನ್ನು ಆಳ್ತವೆ. ಯಾವಾಗ ನೀವು ಪ್ರಾರ್ಥನೆ ಮಾಡುತ್ತೀರಿ, ಯಾವಾಗ ನೀವು ವಾಕ್ಯ ಓದ್ತೀರಿ, ನೀವು ಕರ್ತನೊಂದಿಗೆ ಸಾಮರ್ಥ್ಯವುಳ್ಳವರಾಗ್ತೀರಿ. ನೀವು ಶೋಧನೆಗಳನ್ನು ಎದುರಿಸಿ ನಿಲ್ಲಲು ಶಕ್ತರಾಗ್ತೀರಿ. ಅಂದರೆ ನಿಮಗೆ ಮುಂದೆ ಹೋಗಲು ಸಾಮರ್ಥ್ಯ ಇರುತ್ತದೆ ಆಂತರ್ಯದಲ್ಲಿ. ಓಕೆ, ಕೆಲವರಿಗೆ ಕರ್ತನಿಗೋಸ್ಕರ ದೊಡ್ಡ ಕೆಲಸಗಳನ್ನು ಮಾಡಬೇಕು ಅಂತ ಮನಸ್ಸಿರ್ತದೆ, ದೊಡ್ಡ ಸೇವೆ ಮಾಡಬೇಕಂತ. ದೇವರು ನಿನ್ನನ್ನು ಸೇವೆಗೋಸ್ಕರ ಕರೆದದಲ್ಲ, ದೇವರು ನಿನ್ನನ್ನು ಅನ್ಯೋನ್ಯತೆಗೆ ಕರೆದದ್ದು. ಆತನ ಅನ್ಯೋನ್ಯತೆಯ ಫಲವೇ ಅದು ಸೇವೆ. ದ ಫ್ರೂಟ್, ಫಲ ಅನ್ಯೋನ್ಯತೆಯದ್ದು. ಬೈಬಲ್ ಹೇಳ್ತದೆ, ಆತ ನಮಗೆ ಶಕ್ತಿ ಮೀರುವಂಥ ಶೋಧನೆಯನ್ನು ಬರಲಿಕ್ಕೆ ಬಿಡುವುದಿಲ್ಲ. ಶೋಧನೆ ಆಗುತ್ತಲೇ ನಮಗೆ ಆತನು ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಆದರೆ ತಪ್ಪಿಸಿಕೊಳ್ಬೇಕು ನಾವು. ಮಾರ್ಗ ಸಿದ್ಧವಿದೆ, ಮಾರ್ಗದಲ್ಲಿ ತಪ್ಪಿಸಿಕೊಳ್ಳುವ ನಾವು. ಬೇಕಾದ್ರೆ ನಾವು ಓದ್ತೇನೆ 10ನೇ ಅಧ್ಯಾಯ 13ನೇ ವಚನ, 10th chapter 1 Corinthians. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತಿಯರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ದಿಸ್ ಇಸ್ ದ ರೋಡ್ ಪ್ರಿಪೇರ್. ಶೋಧನೆ ಬಂತಂತ ಹೇಳಿದರೆ ಒಂದು ವೇಳೆ ದೇವರು ನಿಮ್ಮನ್ನು ಮುಂದೆ ನಡೆಸ್ತಾನೆ, ನಿಮ್ಮ ಮುಂದೆ ಹೋಗಬೇಕು. ಅಲ್ಲಿ ಟೆಂಪ್ಟೇಷನ್ಗಳಿರ್ಬೋದು, ಏನೇ ಇರ್ಬೋದು. ಬಟ್ ದೇವರು ನಿಮಗೆ ಶಕ್ತಿ ಮೀರುವಂಥ ಶೋಧನೆಯನ್ನು ಆತನು ಬರಗೊಡಿಸ್ತಿಲ್ಲ. ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ನಿಮ್ಮ ಸ್ಪಿರಿಚುವಲ್ ಲೆವೆಲ್ ಚೇಂಜ್ ಆಗುತ್ತದೆ. ಒಬ್ಬ ಸ್ಟೂಡೆಂಟ್ 1ನೇ ಕ್ಲಾಸಿಗೆ ಹೋದರೆ ಏನೆಲ್ಲವನು ಕಲಿತಾನೆ. ಫಸ್ಟ್ ಅವನಿಗೆ ಟ್ರೈನಿಂಗ್ ಕೊಡಲ್ಪಡುತ್ತದೆ. ಟೀಚರ್ಗಳು ಅವನನ್ನು ಕಲಿಸ್ತಾರೆ, ಅವನಿಗೆ ಲೆಸನ್ ತಿಳಿಸಲ್ಪಡುತ್ತದೆ. ಕಲಿತ ನಂತರ ನೀನು ಪ್ರಾಕ್ಟಿಕಲಿಗೆ ಬರಬೇಕು. ಏನು ಕಲಿತಿದ್ದಿ ಅದನ್ನು ನೀನು ಪ್ರಾಕ್ಟಿಕಲ್ ಆಗಿ ಬರೆಯಬೇಕು. ಎಕ್ಸಾಮ್ ನಿನಗೆ 1ನೇ ಕ್ಲಾಸದ್ದು ಕಲಿಸಿ ನಿನಗೆ ಡಿಗ್ರಿಯದ್ದು ಕ್ವಶನ್ ಪೇಪರ್ ಕೊಡುವುದಿಲ್ಲ. ನಿನಗೆ 1ನೇ ಕ್ಲಾಸದ್ದು ಕಲಿಸಿ ನಿನಗೆ 3ನೇ ಕ್ಲಾಸದ್ದು ಕ್ವಶನ್ ಪೇಪರ್ ಕೊಡುವುದಿಲ್ಲ, 2ನೇ ಕ್ಲಾಸದ್ದು ಕ್ವಶನ್ ಪೇಪರ್ ಕೊಡುವುದಿಲ್ಲ. ನಿನಗೆ ಕ್ವಶನ್ ಪೇಪರ್ ಬರುವಂಥದ್ದು 1ನೇ ಕ್ಲಾಸದ್ದು. 1ನೇ ಕ್ಲಾಸ್ ನೀನು ಅದನ್ನು ಎಕ್ಸಾಮನ್ನು ಎದುರಿಸಿದಿ, ನೀನು 2ನೇ ಕ್ಲಾಸಿಗೆ ಹೋದಿ, ನಿನ್ನ ಲೆವೆಲ್ ಚೇಂಜ್ ಆಯಿತು. ಇಲ್ಲ, ನಾನು ಇಡೀ ವರ್ಷ ಬೇಕಾದರೆ ಕಲಿತೇನೆ, ನನಗೆ ಎಕ್ಸಾಮ್ ಅಂತೂ ಬೇಡ, ಯಾವ ಎಕ್ಸಾಮ್ ಬೇಡ ನನಗೆ, ನಾನು ಕಲಿತೇನೆ, ಓದ್ತೇನೆ. ಅಂದರೆ ನಿನ್ನ ಜೀವಿತದಲ್ಲಿ ನಿನಗೆ ದರ್ಶನವೇ ಇಲ್ಲ, ನಿನಗೆ ಗುರಿಯೇ ಇಲ್ಲ. ಓಕೆ, ಗುರಿಯೇ ಇಲ್ಲ ನಿನಗೆ ಲೈಫಲ್ಲಿ, ಮುಂದೆ ಹೋಗಬೇಕಂತ ಛಲ ಕೂಡ ಇಲ್ಲ. ಎಕ್ಸಾಮ್ ಬೇಡ ಅಂತ ಹೇಳಿದರೆ ನೀನು ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ನಾವೇನೊಂದು ಸ್ತರಕ್ಕೆ ಹೋಗಬೇಕಂತ ಹೇಳಿದರೆ ಶೋಧನೆಗಳು ಬರುವಾಗ ಅದರಲ್ಲಿ ನಾವು ನಿಲ್ಲಬೇಕು. ನಿಲ್ಲುವುದಕ್ಕೆ ದೇವರು ನಮಗೆ ಮೊದಲು ಟ್ರೈನ್ ಮಾಡುತ್ತಾನೆ, ವಾಕ್ಯ ಕೊಡ್ತಾನೆ,
ಬಲಪಡಿಸ್ತಾನೆ. ಆ ವಾಕ್ಯದ ಮೂಲಕ ಆ ಶೋಧನೆಗಳನ್ನ ಎದುರಿಸ್ತೀರಿ. ಅದಕ್ಕೆ ನಾವು ಪ್ರಿಪೇರ್ ಮಾಡುತ್ತೇವೆ. ನಮ್ಮ ಲೈಫನ್ನು ನಾವು ಪ್ರಿಪೇರ್ ಮಾಡುತ್ತೇವೆ. ವೈಯಕ್ತಿಕವಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು, ವೈಯಕ್ತಿಕವಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು. ಓಕೆ, ಯೇಸು ಸ್ವಾಮಿ ಕೂಡ 40 ದಿನ ಉಪವಾಸ ಮಾಡಿದಾಗ ಅಲ್ಲಿ ನಿಲ್ಲಿಲ್ಲ. ಯೇಸು ಸ್ವಾಮಿ ದೇವರಾತ್ಮನಿಂದ ನಡೆಸಲ್ಪಟ್ಟ, ಸೈತಾನ್ನಿಂದ ಶೋಧಿಸಲ್ಪಡಲಿಕ್ಕೆ. ಹೇಗೆ ಶೋಧನೆ ಬಂತು? ಫಸ್ಟ್ ಆತನಿಗೆ ಶಾರೀರಿಕವಾಗಿ ಶೋಧನೆ ಬಂತು. ಯಾಕಂದರೆ ಆತನಿಗೆ ಹಸಿವಾಯಿತು. ಹಸಿವಾಗ ಏನು ಡಿಸಿಷನ್ ತಗೊಳ್ಬೋದು. ಕೆಲವರು ಹಸಿವಾಗುವಾಗ ಕೆಲವರಿಗೆ ಸಿಟ್ಟು ಬರ್ತದೆ. ಕೆಲವರು ಹಸಿವಾಗುವಾಗ ದೊಡ್ಡ ಜಗಳ ಆದದ್ದುಂಟು. ಹಸಿವಾದಾಗ ಡಿಸಿಷನ್ ಚೇಂಜ್ ಮಾಡೋರಿದ್ದಾರೆ. ಸೈತಾನ ಬಂದು ಹೇಳಿದ, ನೀನು ದೇವರ ಮಗನಾಗಿದ್ದರೆ ಕಲ್ಲುಗಳಿಗೆ ರೊಟ್ಟಿ ಮಾಡು, ರೊಟ್ಟಿಯಾಗೊಂದು ಅಪ್ಪಣೆ ಕೊಡು. ಈ ಸ್ವಾಮಿ ಇಮ್ಮಿಡಿಯೇಟ್ಲಿ ಸೈತಾನ ಹೇಳಿದ ಕೂಡಲೇ ಶರೀರಕ್ಕೆ ಫುಡ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಮನುಷ್ಯನು ಬದುಕುವುದು ರೊಟ್ಟಿ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತುಗಳಿಂದ ಬದುಕುತ್ತಾನೆ. ಓಕೆ, ಇಲ್ಲಿ ವಾಕ್ಯ ಮಾತಾಡಿದ, ಇನ್ನೊಂದು ಶೋಧನೆ ತಂದ, ವಾಕ್ಯ ಮಾತಾಡ್ತೀಯ. ವಾಕ್ಯ ಸೈತಾನಿಗೆ ಬಾಹ್ಯಾಟ ಗೊತ್ತುಂಟು, ಸ್ಕ್ರಿಪ್ಚರ್ ಬಾಹ್ಯಾಟ ಗೊತ್ತುಂಟು. ಇವತ್ತು ಅನೇಕರಿಗೆ ಸ್ಕ್ರಿಪ್ಚರ್ ಬಾಹ್ಯಾಟ ಇದೆ. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ. ಈ ಸ್ವಾಮಿ ಅದಕ್ಕೂ ಕೂಡ ಮಾತಾಡಿ, ನಿನ್ನ ದೇವರನ್ನು ಪರೀಕ್ಷಿಸಬೇಡ. ಇಲ್ಲಿ ಮೆಂಟಲಿ ಇನ್ನೊಂದು ಕಡೆಯಲ್ಲಿ ಸೈತಾನ ಪುನಃ ತೋರಿಸ್ತಾನೆ, ಪ್ರಪಂಚದ ಎಲ್ಲ ವೈಭವಗಳನ್ನು ತೋರಿಸ್ತಾನೆ. ಇದು ಯಾರಿಗೆ ಬೇಕೋ ಅವರಿಗೆ ನಾನು ಕೊಡಬಹುದು, ಇದು ನನಗೆ ಕೊಡಲ್ಪಟ್ಟಿದೆ. ದಿಸ್ ಇಸ್ ಸ್ಪಿರಿಚುವಲ್. ಇಲ್ಲಿ ಸ್ವಾಮಿ ಹೇಳ್ತಾನೆ, ನಿನ್ನ ದೇವರಾದ ಒಬ್ಬನನ್ನು ಮಾತ್ರ ಆರಾಧಿಸಬೇಕೆಂದು ಬರೆಯಲ್ಪಟ್ಟಿದೆ. ತೊಲಗು ಸೈತಾನ್. ಇಲ್ಲಿ ಬೈಬಲ್ ಹೇಳ್ತದೆ, ಸೈತಾನನು ಬಿಟ್ಟನು, ದೇವದೂತರು ಆತನ ಸೇವೆಗೆ ಬಂದರು. ದಟ್ ಮೀನ್ಸ್ ನಿನ್ನ ಸ್ಪಿರಿಚುವಲ್ ಟೆರಿಟರಿ ವಿಸ್ತರಿಸಲ್ಪಡುತ್ತದೆ. ಸೈತಾನನು ಹಿಡಿದಿಟ್ಟ ಸಂಗತಿಗಳನ್ನು ಬಿಟ್ಟು ಬಿಡುತ್ತಾನೆ. ನಿನ್ನ ಏರಿಯಾವನ್ನು ಆತನು ಬಿಟ್ಟು ಬಿಡ್ತಾನೆ. ಆ ಟೆರಿಟರಿಯಲ್ಲಿ ದೇವರ ರಾಜ್ಯ ಮ್ಯಾನಿಫೆಸ್ಟ್ ಆಗ್ತದೆ. ಕಿಂಗ್ಡಮಿನ ಆರ್ಮಿ ವಿಸ್ತರಿಸ್ತದೆ. ಒಬ್ಬ ರಾಜನು ಮತ್ತೊಬ್ಬ ರಾಜನನ್ನು ಸ್ವಾಧೀನ ಮಾಡಬೇಕಾದ್ರೆ ಏನು ಮಾಡಬೇಕು? ಅವರನ್ನು ಎದುರಿಸಬೇಕು. ಓಕೆ, ಅವರು ಅಷ್ಟು ಈಸಿಯಲ್ಲಿ ಬಿಡುವುದಿಲ್ಲ. ಎದುರಿಸಿದಾಗ ಆ ಜನರು ಬಿಟ್ಟು ಬಿಡ್ತಾರೆ, ಆ ಏರಿಯಾವನ್ನು ಈ ಜನರು ಕ್ಯಾಪ್ಚರ್ ಮಾಡ್ತಾರೆ. ಆಗ ಇವನ ಕಿಂಗ್ಡಮ್ ಏನಾಗ್ತದೆ? ವಿಸ್ತರಿಸಲ್ಪಡುತ್ತದೆ. ಅದೇ ರೀತಿ ಸ್ಪಿರಿಚುವಲಿ ದೇವರು ಬಯಸ್ತಾನೆ ಏನು? ನಾವು ಮುಂದೆ ಹೋಗಬೇಕು. ಸೈತಾನ ಇಡೀ ಲೋಕವನ್ನು ಸ್ವಾಧೀನ ಮಾಡಿಟ್ಟಿದ್ದಾನೆ. ವಿ ನೀಡ್ ಟು ಕ್ಯಾಪ್ಚರ್. ನಾವು ಅದನ್ನು ಸ್ವಾಧೀನ ಮಾಡಿಕೊಳ್ಬೇಕು. ಸ್ವಾಧೀನ ಮಾಡಲಿಕ್ಕೆ, ಮುಂದೆ ಹೋಗಲಿಕ್ಕೆ ಬೇಕು ಏನು? ವಾಕ್ಯ. ಯು ನೀಡ್ ವರ್ಡ್. ವಾಕ್ಯವನ್ನು ನೀನು ಮಾತಾಡಬೇಕಾದ್ರೆ ನೀನು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬೇಕು. ವೈಯಕ್ತಿಕವಾಗಿ ನೀನು ವಾಕ್ಯ ಧ್ಯಾನ ಮಾಡಬೇಕು. ವೈಯಕ್ತಿಕವಾಗಿ ನೀನು ವಾಕ್ಯವನ್ನು ಕೇಳಬೇಕು. ಆಗ ನೀನು ಆಂತರ್ಯದಲ್ಲಿ ಬಲಗೊಳ್ತಿ, ನೀನು ಶೋಧನೆಗೆ ಒಳಗಾಗದಂತೆ ಯಾವಾಗಲೂ ಎಚ್ಚರವಾಗುತ್ತೆ. ಪ್ರೈಸ್ ಗಾಡ್. ಯೇಸು ಕ್ರಿಸ್ತನು ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಬಟ್ ಅದನ್ನು ಪಾಪ ಮಾಡಲಿಲ್ಲ. ಓಕೆ, ಫಿಸಿಕಲಿ, ಮೆಂಟಲಿ ಪಾಪ ಮಾಡಲಿಲ್ಲ. ಸ್ಪಿರಿಚುವಲಿ ಅದನ್ನು ಪಾಪ ಮಾಡಲಿಲ್ಲ. ಅದನ್ನು ನಿಂತ, ಅದನ್ನು ಮುಂದೆ ಹೋದ. ಇವತ್ತು ಪ್ರಿಯರೇ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸ್ತಾನೆ. ಆ ರಾಜ್ಯದಲ್ಲಿ ನಾವಿದ್ದೇವೆ. ಆ ರಾಜ್ಯದ ಮಾತುಗಳನ್ನು ದೇವರು ಕೊಟ್ಟಿದ್ದಾನೆ. ಆ ರಾಜ್ಯದಲ್ಲಿ ನಾವು ಫಂಕ್ಷನ್ ಆಗಬೇಕಾದರೆ ವಿ ನೀಡ್ ವರ್ಡ್ ಇನ್ ಅವರ್ ಸ್ಪಿರಿಟ್. ವರ್ಡ್, ದೇವರ ವಾಕ್ಯ ಬೇಕು. ಮೇ ಬಿ ನೀವು ಕಾಯಿಲೆಗಳ ರೂಪದಲ್ಲಿ ಶೋಧನೆ ಒಳಗಾಗ್ಬೋದು. ಫೈನಾನ್ಸನ್ನು ಸೈತಾನ ಹಿಡಿದಿಡಿರ್ಬೋದು. ಕೆಲವರ ಆರೋಗ್ಯವನ್ನು ಸೈತಾನ ಹಿಡಿದಿದ್ದಾನೆ. ಕೆಲವರ ಫ್ಯಾಮಿಲಿಗಳನ್ನು ಹಿಡಿದಿದ್ದಾನೆ. ಕೆಲವರ ಮಕ್ಕಳನ್ನು ಹಿಡಿದಿದ್ದಾನೆ. ಓಕೆ, ನೋಡುವ ಸಂಗತಿ ಸರಿ ಇಲ್ಲ. ಬಟ್ ಯಾವಾಗ ನೀವು ಆತ್ಮದಲ್ಲಿ ಹೇಳ್ತೀರಿ, ವಾಕ್ಯಗಳನ್ನು ಡಿಕ್ಲೇರ್ ಮಾಡುತ್ತೀರಿ, ನನ್ನ ಮಕ್ಕಳಿಗೆ ಅಧಿಕ ಸೂಕ್ಷ್ಮ ಇರೋದು, ನನ್ನ ದಾಂಪತ್ಯವು ಬ್ಲೆಸ್ ಆಗಿದೆ, ನನ್ನ ತಂದೆ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮ ಪ್ರತಿಯೊಂದು ಕೊರತೆಗಳು ನೀಗಿಸ್ತಾನೆ. ಆಗ ನಿಮ್ಮ ಹಣವನ್ನು ಹಿಡಿದಿಟ್ಟ ಅಂಧಕಾರ ದೊರೆತನ, ಕೊರತೆ ಆತ್ಮಗಳು ಬಿಟ್ಟು ಬಿಡ್ತವೆ. ದೇವದೂತರು ತಂದು ಬರ್ತಾರೆ. ನಿಮ್ಮ ದೇಹದಲ್ಲಿ ಹಾಕಿದ ಅನಾರೋಗ್ಯಗಳು ಬಿಟ್ಟು ಹೋಗ್ತವೆ. ಆರೋಗ್ಯವು ನಿಮ್ಮ ದೇಹದಲ್ಲಿ ಪ್ರಚುರಿಸ್ತದೆ. ದಟ್ ಮೀನ್ಸ್ ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಅದಕ್ಕೆ ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಡಿಸಿಪ್ಲಿನ್ ಯುವರ್ ಲೈಫ್ ಇನ್ ಯುವರ್ ಪ್ರೇಯರ್.
ಒಂದಿನ ಹೊಟ್ಟೆಗೆ ತಿನ್ನದಿದ್ರೂ ತೊಂದರೆ ಇಲ್ಲ, ಫಾಸ್ಟ್ ಆ್ಯಂಡ್ ಪ್ರೇ. ನಿಮಗೆ ಪ್ರಾರ್ಥನೆಗೆ ಮಾಡಲಿಕ್ಕೆ ಮನಸ್ಸಾಗದ್ರೂ ತೊಂದರೆ ಇಲ್ಲ, ಡಿಸೈಡ್ ಆ್ಯಂಡ್ ಪ್ರೇ. ನೆಕ್ಸ್ಟ್ ಮನಸ್ಸು ಬರ್ತದೆ. ಓಕೆ, ಅಂದರೆ ನಿಮ್ಮ ದೇಹ ಅಷ್ಟು ಈಸಿಯಾಗಿ ಕೇಳುವುದಿಲ್ಲ. ಎಲ್ಲರೂ ದೇಹದಲ್ಲಿದ್ದಾರೆ, ಒಂದು ನೆನಪಿಟ್ಟುಕೊಳ್ಳಿ, ಎಲ್ಲರೂ ದೇಹ ಎಂಬ ಮನೆಯಲ್ಲಿದ್ದಾರೆ. ದೇಹ ಎಂಬ ಮನೆಯಲ್ಲಿ ಇರುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳು. ನಾವು ನೋಡುವವರಾಗಿ ನಡೆಯುವವರಲ್ಲ, ನಂಬಿಕೆಯಲ್ಲಿ ನಡೆಯುವವರು, ನಂಬಿಕೆಯಲ್ಲಿ ಮಾತಾಡುವವರು, ನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡುವವರು, ನಂಬಿಕೆಯಲ್ಲಿ ನಾವು ಕರ್ತನನ್ನು ತಿಳಿಯುವವರು, ನಂಬಿಕೆಯಲ್ಲಿ ಇನ್ನೊಬ್ಬರನ್ನು ಪ್ರೀತಿ ಮಾಡುವವರು. ಶರೀರ ಅಷ್ಟು ಈಸಿಯಾಗಿ ಪ್ರೀತಿ ಮಾಡಲಿಕ್ಕೆ ಬಿಡುವುದಿಲ್ಲ, ಶರೀರದಲ್ಲಿ ಸ್ವಾರ್ಥ ಇದೆ. ಓಕೆ, ಪ್ರೀತಿ ಮಾಡುವುದಂದರೆ ಇಂದ್ರಿಯಗಳನ್ನು ಡಾಮಿನೇಟ್ ಮಾಡುವುದು. ಶರೀರ ಅಷ್ಟು ಈಸಿಯಾಗಿ ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಬಿಡುವುದಿಲ್ಲ. ಯಾಕೆ ಪ್ರಾರ್ಥನೆ ಮಾಡಬೇಕು? ಏನು ಮಾಡಿದ ಅವನು? ವಿಶ್ವಾಸವಲ್ವಾ? ವಾಕ್ಯ ಗೊತ್ತಿಲ್ವಾ? ನೋ. ಬಟ್ ವಿ ಕೆನಾಟ್ ಚೇಂಜ್ ಅವರ್ ನೇಚರ್ ಬಿಕಾಸ್ ಆಫ್ ದೇರ್ ಆಕ್ಷನ್. ವಿ ಲವ್ ದೆಮ್, ವಿ ಪ್ರೇ ಫಾರ್ ದೆಮ್, ವಿ ಫಾರ್ಗಿವ್ ದೆಮ್. ಹಲ್ಲೆಲೂಯಾ. ಬಿಕಾಸ್ ಹೀ ಈಸ್ ಅವರ್ ಗಾಡ್. ನಾವು ಆತನನ್ನು ಕೇಳುವವರಾಗಿದ್ದೇವೆ. ಪರಿಸ್ಥಿತಿ ಏನು ಹೇಳ್ತದೆ ಅದನ್ನು ಕೇಳೋದಿಲ್ಲ. ಪರಿಸ್ಥಿತಿ ಏನು ಹೇಳ್ತದೆ ಅದನ್ನು ಕೇಳಿದರೆ ಅದೇ ನಮ್ಮ ದೇವರು. ನಮ್ಮ ದೇವರು ಏನು ಹೇಳ್ತಾನೆ ಅದನ್ನು ನಾವು ಕೇಳುವುದಾದರೆ, ಹೀ ಈಸ್ ಅವರ್ ಗಾಡ್, ಹೀ ಈಸ್ ಅವರ್ ಫಾದರ್. ಪ್ರೇರೆ, ಈ ಹೊತ್ತಿನಲ್ಲಿ ನೀವು ಯಾರು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವುದಿಲ್ಲ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಶೋಧನೆಗೆ ಒಳಗಾಗದಂತೆ ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ನೀವು ಗುಂಪಿನಲ್ಲಿ ಪ್ರಾರ್ಥನೆ ಮಾಡ್ಬೋದು, ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡ್ಬೋದು, ಬಟ್ ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ನಿಮ್ಮ ಸಮಯವನ್ನು ಸ್ಪೆಂಡ್ ಮಾಡಿರಿ. ಮತ್ತು ವಾಕ್ಯಗಳನ್ನು ಓದಿ ಮೆಡಿಟೇಟ್ ಮಾಡಿ. ದಿನಾಲೂ ಒಂದು 5 ಚಾಪ್ಟರ್ ವಾಕ್ಯವನ್ನು ಓದುವಂಥ ತೀರ್ಮಾನ ಮಾಡಿರಿ, ಅಥವಾ ಬೋಧಿಸಲ್ಪಟ್ಟ ವಾಕ್ಯಗಳನ್ನು ಕೇಳುವಂಥ ರೂಢಿ ಮಾಡಿರಿ ಪ್ರತಿದಿನ. ಓಕೆ, ಅದನ್ನು ರೂಢಿ ಮಾಡಿರಿ, ಅದನ್ನು ಅಭ್ಯಾಸ ಮಾಡಿರಿ. ಪ್ರಾಕ್ಟೀಸ್ ಇನ್ ಯೋರ್ ಲೈಫ್. ಓಕೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಯೇಸು, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಶೋಧನೆಗೆ ಒಳಗಾಗದಂತೆ ದಿನಾಲು ಪ್ರಾರ್ಥನೆ ಮಾಡುವಂತೆ, ವೈಯಕ್ತಿಕವಾಗಿ ನಮ್ಮ ಸಮಯವನ್ನು ನಿನ್ನೊಟ್ಟಿಗೆ ಕಳೆಯುವಂತೆ ನಿನ್ನನ್ನು ನಡೆಸ್ತಿ. ಅದಕ್ಕೋಸ್ಕರ ಸ್ತೋತ್ರ. ಎಲ್ಲರೂ ಯಾರು ಪ್ರಾರ್ಥನೆ ಮಾಡಲಿಕ್ಕೆ ತೀರ್ಮಾನ ಮಾಡಲಿಲ್ಲೋ ಅವರೆಲ್ಲರೂ ತೀರ್ಮಾನ ಮಾಡುವಂತೆ ನಿನ್ನ ಆತ್ಮನ ಮೂಲಕ ನಡೆಸಲ್ಪಡಲಿ. ವಾಕ್ಯವನ್ನು ಓದುವಂಥ ತೀರ್ಮಾನದಲ್ಲಿ ಅವರು ನಡೆಸಲ್ಪಡಲಿ. ಪವಿತ್ರಾತ್ಮನೇ, ನೀನು ಇವರಿಗೆ ಸಹಾಯಕನಾಗಿದ್ದಿ, ಬೋಧಕನಾಗಿದ್ದಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಓಕೆ, ಪ್ರೈಸ್ ಗಾಡ್. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾರೋ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಇವರಿಗೆ ಹೊಸ ವರ್ಷ, ಹೊಸ ದಿನವನ್ನು ಕೊಟ್ಟಿದೆ. ಇವರ ಲೈಫ್ ಫ್ರೂಟ್ಫುಲ್ ಆಗಲಿ, ಎಲ್ಲರಿಂದ ಇವರಿಗೆ ಶುಭ ಉಂಟಾಗಲಿ. ಎಲ್ಲ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡ್ತಿ. ಅದಕ್ಕೋಸ್ಕರ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ, ಪಾಸ್ಟರ್ ರೋಷನ್ ಲೋಬೋ. ನೀವು ವೀಕ್ಷಿಸಿ, ಇತರರಿಗೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಕ್ಯವನ್ನು ಕೇಳುವಂಥ ದಿನಾಲು ರೂಢಿ ಮಾಡಿರಿ. ನಿಮ್ಮ ಜೀವಿತ ಇದ್ದ ಹಾಗಿರೋದಿಲ್ಲ. ಓಕೆ, ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಲೈವ್ ಆಗಿ ನನ್ನೊಟ್ಟಿಗೆ ನೀವು ಜಾಯ್ನ್ ಆಗ್ಬೋದು. ಇತರಿಗೂ ಶೇರ್ ಮಾಡಿ, ಕುಟುಂಬವಾಗಿ ವೀಕ್ಷಿಸಿರಿ. ಓಕೆ, ಯು ಆರ್ ಆಲ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಬಾಯ್.